ಈ ದಿನದ ಪಂಚಾಂಗದ ವಿಶೇಷತೆಯನ್ನು ತಿಳಿಸಿಕೊಟ್ರಿ ಶಾಸ್ತ್ರಿಗಳೇ. ಮುಂದೆ ಸಂದೇಶಗಳತ್ತ ಗಮನ ಹರಿಸೋಣ. ಮೊದಲಿಗೆ ಚೈತ್ರ ಅಂತ ಕೊಪ್ಪಳಿಂದ, ಇವರ ಜನ್ಮ ದಿನಾಂಕ 6ನೇ ತಾರೀಕು 5ನೇ ತಿಂಗಳು 1994 ಸಂಜೆ 6:50ಕ್ಕೆ. ಮದುವೆ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಚೈತ್ರ ಅವರ ಪ್ರಶ್ನೆ ಅದು ವಿವಾಹಕ್ಕೆ ಸಂಬಂಧಿಸಿದೆ ಅಲ್ವಾ? ಪ್ರಾರಂಭದ ಪ್ರಶ್ನೆ ವಿವಾಹ ಪ್ರಶ್ನೆ. ನೋಡೋಣ, ಜಾತಕವನ್ನು ಪರಿಶೀಲಿಸೋಣ. ಸಪ್ತಮಾಧಿಪತಿ ಜಾತಕದಲ್ಲಿ ಚೆನ್ನಾಗಿದ್ದರೆ ಅಥವಾ ಸಪ್ತಮ ಸ್ಥಾನದಲ್ಲಿ ಒಳ್ಳೆ ಶುಭ ಗ್ರಹಗಳಿದ್ದರೆ ಅನುಕೂಲ ಬೇಗ ಆಗುತ್ತೆ ಅಂತ. ಇದು ನೋಡೋದಾದರೆ ನೋಡಿ, ತಮ್ಮದು ತುಲಾ ಲಗ್ನವಾಗಿದೆ. ಲಗ್ನದಿಂದ ಸಪ್ತಮಾಧಿಪತಿ ಷಷ್ಠದಲ್ಲಿದ್ದಾನೆ. ಒಂದು ದುಸ್ಥಾನದಲ್ಲಿದ್ದರೆ ಯದ್ಭಾವನಾಥೋ ರಿಪುರ ಅಂದ್ರೆ ರಿಪ್ಪೇ ತದ್ಭಾವನಾಶಂ ಅಂತ ಒಂದು ಮಾತಿದೆ. ಯಾವ ಭಾವಾಧಿಪತಿ ಬಗ್ಗೆ ಚಿಂತನೆ ಮಾಡ್ತೀವೋ ಆ ಅಧಿಪತಿ ದುಸ್ಥಾನದಲ್ಲಿದ್ದರೆ 6, 8, 12ರಲ್ಲಿ ಇದ್ಬಿಟ್ರೆ ಕಷ್ಟ ಅಂತ. ಇದು ಕುಜ ನೋಡಿ, ಅಲ್ಲಿ 6ನೇ ಮನೆಯಲ್ಲಿ ಹೋಗಿ ಸೇರಿರ್ತಕ್ಕಂಥದ್ದು. ಮತ್ತು ರವಿ ಬುಧರು ಸಪ್ತಮದಲ್ಲಿರ್ತಕ್ಕಂಥ ರವಿ ಚೆನ್ನಾಗಿದ್ದಾನೆ, ಸಂಶಯ ಇಲ್ಲ. ಬುಧ ವ್ಯಯಾಧಿಪತಿ. ಹೀಗಾಗಿ ಬುಧ, ಕುಜ, ರವಿ ಈ ಗ್ರಹಗಳ ಮತ್ತು ಕೇತು, ಅಷ್ಟಮದ ಕೇತು ಕೂಡ ತೊಂದರೆ. ಈ ಗ್ರಹಶಾಂತಿ ಬೇಕು. ಇದು ಸ್ವಲ್ಪ ಹಿನ್ನಡೆ ಮಾಡ್ತಾ ಇದೆ ನಮಗೆ. ಮತ್ತು ಶನಿ ದೃಷ್ಟಿ ಸಪ್ತಮಕ್ಕಿರ್ತಕ್ಕಂಥದ್ದು, ಇದೆಲ್ಲ ಸ್ವಲ್ಪ ಹಿನ್ನಡೆಗೆ ಕಾಲ. ಹೀಗಾಗಿ ಪ್ರಸ್ತುತ ನೋಡಿ, ಈಗ ಶನಿ ಭುಕ್ತಿ ನಡೀತಾ ಇದೆ, ಇಲ್ಲ ಅಂತಲ್ಲ. ಯಾವ ಗ್ರಹ ಸಪ್ತಮವನ್ನು ವೀಕ್ಷಣೆ ಮಾಡುತ್ತೋ ಆ ಗ್ರಹ ಚೆನ್ನಾಗಿ, ಶನಿಶ್ಚರಿ ಚೆನ್ನಾಗಿದ್ದಾನೆ, ಅವನ ಕಾಲದಲ್ಲೂ ವಿವಾಹ ಆಗುತ್ತೆ ಅಂತ ಶಾಸ್ತ್ರದ ಮಾತು. ಹೀಗಾಗಿ ಒಂದು ಶ್ರದ್ಧೆಯಿಂದ ಗ್ರಹಶಾಂತಿಯನ್ನು ಮಾಡಿಸಿ, ಒಂದು ನಿಮ್ಮ ಮನೆ ದೇವರ ಸನ್ನಿಧಾನದಲ್ಲಿ ಒಂದು ಕಲ್ಯಾಣೋತ್ಸವ ಮಾಡಿಸಿ, ಅದು ತುಂಬ ಸಹಾಯವಾಗುತ್ತೆ ಶೀಘ್ರ ಫಲಕ್ಕೆ. ಯಾಕೆಂದರೆ ಈಗ ತುಂಬ ವಿಳಂಬವಾಯಿತು. ಹೀಗಾಗಿ ಶೀಘ್ರ ಫಲಕ್ಕೆ ಕಲ್ಯಾಣೋತ್ಸವ ತುಂಬ ಸಹಕಾರಿಯಾಗುತ್ತೆ. ಸಾಧ್ಯವಾದರೆ ಅದನ್ನು ಮಾಡಿಸಿ, ಅದ್ರ ಜೊತೆಗೆ ಈ ಗ್ರಹಶಾಂತಿ ಒಂದು ಬೇಕು, ಅದನ್ನು ಮಾಡಿಸಿ, ಆಗುತ್ತೆ. ಯೋಚನೆ ಮಾಡೋದು ಬೇಡ. ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ. ಚಂದನ್ ಪ್ರಕಾಶ್ ಅಂತ ತುಮಕೂರಿನಿಂದ, ಇವರ ಜನ್ಮ ದಿನಾಂಕ 31ನೇ ತಾರೀಕು 1ನೇ ತಿಂಗಳು 1987 ಬೆಳಗ್ಗೆ 7:30. ಕೆಲಸ ಮತ್ತು ಆರೋಗ್ಯದ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಚಂದನ್ ಪ್ರಕಾಶ್ ಅವರ ಪ್ರಶ್ನೆ ಕೆಲಸ ಮತ್ತು ಆರೋಗ್ಯ. ಹೌದು, 2 ಪ್ರಶ್ನೆ ಕಳಿಸಿದ್ದಾರೆ. ಆರೋಗ್ಯ ಮೊದಲಿಗೆ ನೋಡೋಣ. ನೋಡಿ, ತಮ್ಮದು ಮಕರ ಲಗ್ನದಿಂದ ಈ ಲಗ್ನಾಧಿಪತಿ ಮತ್ತು ಚತುರ್ಥಾಧಿಪತಿ ಇವರಿಬ್ಬರನ್ನು ಗಮನಿಸ್ಕೊಂಡ್ರೆ, ಲಗ್ನಾಧಿಪತಿ ಲಾಭದಲ್ಲಿದ್ದಾನೆ, ಆದರೆ ಶತ್ರು ಕ್ಷೇತ್ರ. ಚತುರ್ಥಾಧಿಪತಿ ತೃತೀಯದಲ್ಲಿದ್ದಾನೆ, ರಾಹುಯುಕ್ತನಾಗಿದ್ದಾನೆ. ಈಗ ತಮಗೆ ಶನಿ ದಶೆಯಲ್ಲಿ ಬುಧನ ಭುಕ್ತಿ ನಡೀತಾ ಇದೆ. ಈಗ ನೋಡಿ, ನೀವು ಶನೈಶ್ಚರ ಕವಚವನ್ನು ಕೇಳಿಸ್ಕೊಳ್ಳಿ ಪ್ರತಿ ದಿವಸ ಆರೋಗ್ಯದ ದೃಷ್ಟಿಯಿಂದ. ಬಹಳ ಸರಳವಾದದ್ದು, ಆದರೆ ತುಂಬ ನಿಮ್ಮ ದೇಹಕ್ಕೆ, ನಿಮ್ಮ ಆರೋಗ್ಯ ರಕ್ಷಣೆಗೆ ಬಹಳ ಫಲಕಾರಿಯಾಗಿರ್ತಕ್ಕಂಥದ್ದು. ಹೀಗಾಗಿ ಶ್ರದ್ಧೆಯಿಂದ ಶನೈಶ್ಚರ ಕವಚ ಕೇಳಿಸ್ಕೊಳ್ಳಿ. ಇನ್ನು ವೃತ್ತಿ ಸಂಬಂಧಿ ಗಮನಿಸೋದಾದರೆ, ಈ ವೃತ್ತಿಯ ಅಧಿಪತಿ ನಿಮಗೆ ವ್ಯಯದಲ್ಲಿದ್ದಾನೆ, ಪರಿಶ್ರಮ ಜಾಸ್ತಿ. ನಿಮಗೆ ಯಾವುದೇ ಕೆಲಸಕ್ಕೆ ಹೋಗಿ ಅಥವಾ ಕೆಲಸ ಪ್ರಯತ್ನ ಮಾಡಿ, ಹೊಸ ಕೆಲಸ ಹುಡುಕೊಂಡು ಯಾವುದೊಂದಕ್ಕೂ ನಿಮಗೆ ಸಹಕಾರ ಸಿಗೋದಿಲ್ಲ ಬಹಳ ಬೇಗ. ಈ ಕಾರಣದಿಂದ ನೀವು ಪ್ರತಿ ಶುಕ್ರವಾರ ಅಮ್ಮನವರ ಸನ್ನಿಧಾನಕ್ಕೆ ನೀವು ಒಂದು ಪುಷ್ಪಾರ್ಚನೆ ಮಾಡಿಸಿ, ಅದು ತುಂಬ ಸಹಾಯವಾಗುತ್ತೆ. ಜೊತೆಗೆ ಒಂದು ಪಾಯಸ ನೈವೇದ್ಯ ಮಾಡಿಸಿ. ಸಣ್ಣಕ್ಕಿ ಪಾಯಸ ಅಂತ ಮಾಡ್ತಾರೆ, ಅಲ್ಲೇ ದೇವಸ್ಥಾನದಲ್ಲಿ ಕೇಳಿ, ಅವರೇ ಮಾಡ್ತಾರೆ ಪಾಯಸ. ಅದನ್ನು ಮಾಡಿಸಿ, ನೀವು ಅದನ್ನು ಪ್ರಸಾದವಾಗಿ ತಗೊಳ್ಳಿ. ಇದು ಪ್ರತಿ ಶುಕ್ರವಾರ ಮಾಡಿಸ್ತಾ ಬನ್ನಿ, ಅದು ವೃತ್ತಿಗೆ ತುಂಬ ಸಹಾಯವಾಗುತ್ತೆ. ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ. ಮೋನಿಶಾ ಅಂತ ಚಾಮರಾಜನಗರದಿಂದ, ಇವರ ಜನ್ಮ ದಿನಾಂಕ 5ನೇ ತಾರೀಕು 4ನೇ ತಿಂಗಳು 2023 ಬೆಳಗ್ಗೆ 9 ಗಂಟೆ. ರಾಶಿ ನಕ್ಷತ್ರ, ಆರೋಗ್ಯ ಹೇಗಿದೆ ತಿಳಿಸಿ ಅಂತ. ಮಗುವಿನ ರಾಶಿ ನಕ್ಷತ್ರದ ಬಗ್ಗೆ. ಮೋನಿಶಾ ಅವರ ಪ್ರಶ್ನೆ ಅದು ರಾಶಿ ನಕ್ಷತ್ರ ಇತ್ಯಾದಿಗಳನ್ನು ತಿಳಿಸಿ ಅಂತ ಹೇಳಿದೆ. ಪುಟ್ಟ ಮಗುವಿನ ಜಾತಕ ಅಲ್ವಾ? ಜಾತಕ ನೋಡಿ, ಇದು ಉತ್ತರ ನಕ್ಷತ್ರ 4ನೇ ಪಾದ ಕನ್ಯಾ ರಾಶಿ ಆಗುತ್ತೆ. ನೋಡಿ, ಚಂದ್ರನಿಗೆ ಗುರು ದೃಷ್ಟಿ ಇದೆ, ತುಂಬ ಒಳ್ಳೆಯದು. ಸಂಪೂರ್ಣ ಪಕ್ಷದ ಬಲಿಷ್ಠನಾಗಿದ್ದಾನೆ ಚಂದ್ರ. ಹೀಗಾಗಿ ಈ ಒಂದು ಬಲ ಇದು ಬಿಟ್ಟರೆ ಚತುರ್ದಶಿ ಶುಕ್ಲ ಪಕ್ಷ ಇನ್ನೇನು ಪೌರ್ಣಮಿ ಹತ್ತತ್ರ ಇದೆಯಲ್ಲ, ಹೀಗಾಗಿ ಆ ಸಂದರ್ಭದಲ್ಲಿ ಚಂದ್ರನಿಗೆ ವಿಶಿಷ್ಟ ಬಲ ಇದೆ. ಚಾಂದ್ರ ಬಲಂತು ನಿಖಿಲ ಗ್ರಹ ವಿಗಿರ್ಯ ಬೀಜಂ ಅಂತ ಶಾಸ್ತ್ರದ ಮಾತು. ಚಂದ್ರನಿಗೆ ಬಲವಿದ್ದಾಗ ಸರಿಸಾಟಿಗಿಲ್ಲದ ವ್ಯಕ್ತಿ ಆಗ್ತಾರೆ ಅಂತ. ಗುರುವು ತುಂಬ ಚೆನ್ನಾಗಿದ್ದಾನೆ, ಲಾಭದಲ್ಲಿರ್ತಕ್ಕಂಥ ಚೆನ್ನಾಗಿದೆ.
ಮಗುವಿನ ಜಾತಕ ತುಂಬ ಚೆನ್ನಾಗಿದೆ, ಸಂಶಯ ಇಲ್ಲ ಇದರಲ್ಲಿ. ಶನೈಶ್ಚರ ತುಂಬ ಚೆನ್ನಾಗಿದ್ದಾನೆ. ಪಾಪಗ್ರಹಗಳೆಲ್ಲ ಚೆನ್ನಾಗಿದ್ದು ಬಿಟ್ಟರೆ ಅದೇ ಒಂದು ದೊಡ್ಡ ಒಂದು ಶುಭ ಫಲ. ಈಗ ಪ್ರಸ್ತುತ ರವಿ ದಶೆ ಕಳೆದು ಈಗ ಚಂದ್ರ ದಶೆ ಪ್ರಾರಂಭವಾಗಿಬಿಟ್ಟಿದೆ. ತುಂಬ ಚೆನ್ನಾಗಿದೆ, ಒಳ್ಳೆಯ ದಶೆ. ಈ ದಶೆಯಲ್ಲಿ ಮಗು ಸಮೃದ್ಧಿಯನ್ನು ಕಾಣುತ್ತೆ. ಚಂದ್ರ ಮನಸ್ಸಿಗೆ ತಂಪನ್ನು, ಮನಸ್ಸಿಗೆ ಸಮಾಧಾನ ಕೊಡ್ತಕ್ಕಂಥವನು. ಒಳ್ಳೆಯ ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ಆ ಚಂದ್ರ ದಶೆ ಒಳ್ಳೆಯ ವಿದ್ಯೆಯನ್ನು ದಯಪಾಲಿಸ್ತಾನೆ, ಸಂಶಯ ಬೇಡ ಅದರಲ್ಲಿ. ಹೀಗಾಗಿ ಚೆನ್ನಾಗಿದೆ, ಒಳ್ಳೆಯದಾಗಲಿ. ಸಂದೇಶಗಳಿಗೆ ಉತ್ತರ, ಪರಿಹಾರಗಳನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಇನ್ನು 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ತಿಳಿಸ್ಕೊಡಿ. ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.